ಆದರೂ ಒಂಥರ ಆಕ್ವರ್ಡ್ನೆಸ್ ಫೀಲ್ ಗೈಸ್. ಇಲ್ಲಿ ಮಾಡೋ ಅಲ್ಲ ಇವನ್ ಬೇಡ ಇವನೇ ಹೇಳ್ಕೊತಾವನೆಲ್ಲ ನೋಡ್ರಿ ರಿಲೀಸ್ ಆಯ್ತು. ಹೆವಿ ಆಗೋಯ್ತು ಗೈಸ್. ಹಾಸನ್ ಗರ್ಲ್ಸ್ ನ ಮೀಟ್ ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಬಾಸು. ಚೇಂಜ್ ಇಸ್ಕೊಂಬ. ಚೇಂಜಾ ಏಕೆ? ಉಗಿರಿ ಅಂಕಲ್ ಅಂಕಲ್ ಉಗಿರಿ ಉಗಿರಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಟ್ರಾಫಿಕ್ ನೋಡಿ ಹೆಂಗಿದೆ. ಹಲೋ ನನ್ನ ಮಗನೇ ಎತ್ತ ದಿಕ್ಕ ಮುಚ್ಕೊಂಡ್ ಕಾರು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ. ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನಗಳು ಅಂದ್ಕೊಂಡು ಫೈನಲಿ ಹಿಯರ್ ಇಸ್ ಮೈ ಫಸ್ಟ್ ವಿಡಿಯೋ. ಆ್ಯಂಡ್ ಫಸ್ಟ್ ವಿಡಿಯೋ ವಿತ್ ಡಿವೋಷನಲ್ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ನಾನು ನನ್ನ ಫ್ರೆಂಡ್ಸ್ ಎಲ್ಲ ತುಂಬ ಜನ ಧರ್ಮಸ್ಥಳ ಪ್ಲ್ಯಾನ್ ಮಾಡಿದ್ದೀವಿ. ಸೊ ವಿ ಆರ್ ಗೋಯಿಂಗ್ ಟು ಧರ್ಮಸ್ಥಳ. ಆ್ಯಂಡ್ ಒಂದು ಪಂಚೆ ತೊಗೊಂಡಿದ್ದೀನಿ ಅಲ್ಲಿ ಧರ್ಮಸ್ಥಳದಲ್ಲಿ ಹಾಕೊಳ್ಳೋಕ್ಕೆ. ಆ್ಯಂಡ್ ಎಕ್ಸ್ಟ್ರಾ ಒಂದು ಜೊತೆ ಪೇರ್ ಆಫ್ ಡ್ರೆಸ್ ತೊಗೊಂಡಿದ್ದೀನಿ. ಸೊ ನಾನೀಗ ಹೇರ್ಸ್ ಎಲ್ಲ ಸೆಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಬರಬೇಕು. ಇಲ್ಲಿಂದ 3 ಜನ ಹೋಗ್ತೀವಿ. ಆ್ಯಂಡ್ ಹಾಸನಲ್ಲಿ 2 ಬರ್ತಾರೆ. ಯಾರ್ಯಾರು ಬರ್ತಾರೆ, ಏನೇನು, ಆ್ಯಂಡ್ ಹೆಂಗೆ ಎಂಜಾಯ್ ಮಾಡ್ತೀವಿ ಎಲ್ಲನೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ಆ್ಯಂಡ್ ಫಸ್ಟ್ ವ್ಲಾಗ್ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ ಆ್ಯಂಡ್ ಕಲಿಯೋದಿರುತ್ತೆ. ಬಿಕಾಸ್ ಯೂಟ್ಯೂಬ್ಗೆ ಹೊಸಬ್ರು ಆಗಿರ್ತೀವಿ. ಸೊ ಸಪೋರ್ಟ್ ಮಾಡಿ, ಹೆಲ್ಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಹೆಂಗೆ ರೆಡಿ ಆಗಿದ್ದೀನಿ, ಚಿಕ್ಕ ಮಿರರ್ ನಮ್ಮ ಮನೇಲಿರೋದು, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಜೀನ್ಸ್ ಇದು ಹಾಕೊಂಡು ರೆಡಿ ಆಗಿದ್ದೀನಿ. ಸೊ ಅವಾಗಲೇ ನೋಡೋಕ್ಕಾಗಿರಲಿಲ್ಲ ಹೆಂಗೆ ರೆಡಿ ಆಗಿದ್ದೀನಿ ಅಂತ. ಇವಾಗ ನೋಡಿ ಏನೋ ತಕ್ಕಮಟ್ಟಿಗೆ ಇದ್ದೀನಿ ಗುರು. ಕಮೆಂಟಲ್ಲಿ ರುಬ್ಬಾಕ್ಬಿಡ್ಬೇಡಿ ಆಮೇಲೆ ನೀನು ಹೀರೋನೋ ಹಂಗೆ ಹೆಂಗೆ ಅಂತ. ಸೊ ಬನ್ನಿ ಕಾರ್ ತೊಗೊಂಡು ಬರೋಣ. ಐ ಥಾಟ್ ಯೂಟ್ಯೂಬ್ ಇಸ್ ಸೋ ಈಸಿ, ಬಟ್ ಇವಾಗಲೇ ಗೊತ್ತಾಗ್ತಿರೋದು ರೋಡಲ್ಲೆಲ್ಲ ಹೋಗಬೇಕಾದ್ರೆ ಫೋನ್ನ ತೆಗ್ಕೊಂಡು ಒಬ್ಬೊಬ್ಬರೇ ಮಾತಾಡ್ಕೊಂಡು ಹೋಗೋದು ಹೌ ಎಂಬಾರೇಸ್ಮೆಂಟ್ ಅಂತ ಇವಾಗ ಗೊತ್ತಾಗ್ತಿದೆ. ಸೊ ಏನೇ ಆದರೂ ಪರವಾಗಿಲ್ಲ, ಇಫ್ ಐ ಸ್ಟಾರ್ಟ್ ಮೈ ಜರ್ನಿ ಐ ಎಂಡೆಡ್ ಅಪ್. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇದ್ದರೆ ನಾನು ಒಂದು ರೇಂಜಿಗೆ ಬೆಳಿಬೋದು ಅಂತ ನಂಗೆ ಗೊತ್ತು. ಆ್ಯಂಡ್ ಕರ್ನಾಟಕದವರು, ಕನ್ನಡಿಗರು ಯಾವಾಗಲೂ ಕನ್ನಡದವ್ರು ಸಪೋರ್ಟ್ ಮಾಡ್ತಾರೆ ಅಂತಲೂ ನಂಗೆ ಚೆನ್ನಾಗಿ ಗೊತ್ತು. ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು, ನಮ್ ಗರ್ವ ಕಣ್ಣು. ಬನ್ನಿ ಇವಾಗ ತಗೊಂಡು ಹೋಗೋಣ. ಮನೆ ಹತ್ರ ಪಾರ್ಕ್ ಮಾಡಿ ಆ್ಯಂಡ್ ಸ್ವಲ್ಪ ಪೂಜೆ ಗೀಜೆ ಮಾಡಿ ಆಮೇಲೆ ಹೊರಡೋಣ. ಸೊ ಬನ್ನಿ ಕಾರ್ ಹತ್ರ ಬಂದೆ. ಸೊ ಹೊರಡೋಣ. ರೀಸೆಂಟಾಗಿ ತೊಗೊಂಡಿದ್ದು ಗೈಸ್ ಈ ಕಾರು. ಆ್ಯಂಡ್ ಹೊಸ ಕಾರು ಅಲ್ಲ, ಸೆಕೆಂಡ್ಸ್ ಎಲ್ಲ ತೊಗೊಂಡಿದ್ದು. ಸೊ ಹೊರಡೋಣ. ಫೈನಲಿ ಗೈಸ್ ಹೊರಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ನೇ ಪರ್ಸನ್ ಬಂದಿದ್ದಾರೆ, ಹರಿಪ್ರಸಾದ್ ಅಂತ. ಇವನು ನಾನು ಇಲ್ಲಿಂದ ಹೊರಟಿದ್ದೀವಿ. ಇನ್ನೊಬ್ಬ ಎಲ್ಲಿ ಬರ್ತಾನೆ ಮಚ್ಚ? ಗೊರಗುಂಟೆಪಾಳ್ಯದಲ್ಲಿ ಇನ್ನೊಬ್ಬ ಜಾಯ್ನ್ ಆಗ್ತಾನೆ. ದೆನ್ ಹಾಸನಲ್ಲಿ ಇನ್ನಿಬ್ರು ಜಾಯ್ನ್ ಆಗ್ತಾರೆ. ಗೈಸ್ ನಾನು ಮಗ ಓಡೋಕ್ಕೂ ಮುಂಚೆನೇ ಒಂದು ಅವಾಂತರ ಮಾಡಿದ್ದ. ಇರಲಿ, ಆಗುತ್ತೆ ಅವೆಲ್ಲ. ಸೊ ಇವಾಗ ಹೊರಟಿದ್ದೀವಿ. ಬಾ ಸ್ಟ್ರೈಟಿಗೆ ಬಾ. ಸೊ ಹೊರಟಿದ್ದೀವಿ ಗೈಸ್. ಇವಾಗ ಸ್ಟ್ರೈಟ್ ಮಾಡ್ಕೊಳ್ಳೋ. ಸ್ಟ್ರೈಟ್ ಇದೆ, ಸ್ಟ್ರೈಟ್ ಮಾಡ್ಕೊ. ಲೆಫ್ಟ್ ಹೋಗ್ತಾ ಇದೆಯಾ? ಬಾ ಸ್ಟ್ರೈಟ್ ಬಾ. ನನ್ನ ಮಗ ಕಾರ್ ಓಡಿಸ್ತೀನಿ ಅಂತಾನೆ, ಇಲ್ಲಿಂದ ಬದನೇಕಾಯಿ ಕಾರ್ ಓಡಿಸ್ತೀನಿ ಅಂತಾನೆ ಗೊತ್ತಿರಲ್ಲ ಗೈಸ್. ನಮ್ಮ ಅಣ್ಣ ಒಂದು ಶಾಕ್ ಕೊಟ್ಟಿದ್ದ. ಇವಾಗ ಶಾಕಿಂದ ಹೊರಗಡೆ ಬರೋಕ್ಕೆ ಟ್ರೈ ಮಾಡ್ತಾ ಇದೀವಿ. ಮಾಡ್ತೀವಿ ಶಾಕು ಬಾ ಎಂತ ಶಾಕ್ ಗೊತ್ತಾ ಗೈಸ್? ಏನೋ ಹೊಡೆದಂಗಾಯ್ತು. ಇಲ್ಲಿ ಸ್ಟಾರ್ಟಿಂಗಲ್ಲೇ ಎಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಜರ್ನಿ ಯಾವತ್ತೂ ಸ್ಟಾಪ್ ಆಗಬಾರ್ದು. ಏನೇ ಅಡೆತಡೆ ತಡೆತಡೆ, ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಅಡೆತಡೆ ತಡೆತಡೆ ಯಾವುದೇ ಬಂದರೂ ಸ್ಟಾಪ್ ಆಗಬಾರ್ದು. ಏನಂತೀರಾ ಬಾಸ್? ಹೌದು. ಆರಾಮಾಗಿ ಓಡಿಸಿ ಗಾಡಿನ. ಇಲ್ಲ, ಆರಾಮಾಗಿ ಓಡಿಸ್ತೀನಿ. ಹೋಗೋ ದಾರಿಲಿ ನಮ್ಮ ಹುಡುಗನಿಗೇನೋ ಕೆಲಸ ಬಂತು ಅಂತ ಯಾವುದೋ ಒಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಸೊ ಇದೇ ಅಪಾರ್ಟ್ಮೆಂಟು. ನಮ್ಮ ಹುಡುಗನ ಕೆಲಸ ನಡೀತಿದೆ ಗೈಸ್. ಅವನೇನೋ ಬಿಸ್ನೆಸ್ ಮೀಟಿಂಗಲ್ಲಿದ್ದಾನೆ. ಸೊ ಈ ಮನೆಗೇನೋ ಇಂಟೀರಿಯರ್ ಡಿಸೈನ್ ಮಾಡಿಸ್ಬೇಕು ಅಂತ ಇರೋದು. ಸೊ ಇಂಟೀರಿಯರ್ ಡಿಸೈನ್ ಪ್ಲ್ಯಾನ್ ಏನೋ ಕೊಡ್ತಿದ್ದಾರೆ.
ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ, ಹಂಗೆ ಒಂದೇ ರೂಟಲ್ಲಿ ಹೋಗ್ತಿದ್ದೀವಲ್ವ ಅಂತಂದ. ಸೊ ಅದಕ್ಕೆ ಹಂಗೆ ಮುಗಿಸ್ಕೊಂಡು ಟ್ರಾವೆಲ್ ಮಾಡೋಣ ಅಂತಿದ್ದೀವಿ. ಸೊ ಬನ್ನಿ ಗೈಸ್, ನಾವು ಹೊರಟೆ ಅಲ್ಲಿಂದ. ಒಂದೇನೋ ಬಿಸ್ನೆಸ್ದೇನೋ ಮೀಟಿಂಗ್ ಇದೆ, ಮುಗಿಸ್ಕೊಂಬರಲಿ ಅಂತ. ಸೊ ಬನ್ನಿ ನಾವು ಹೋಗೋಣ, ನನ್ನ ಕಾರಲ್ಲಿ ಕುತ್ಕೊಂಡು ವೆಯ್ಟ್ ಮಾಡೋಣ, ಒಂದೇನಿದೆಯೋ ಅದು ಮುಗಿಸ್ಕೊಂಬರಲಿ. ಸೊ ಅಷ್ಟೇ ಗೈಸ್. ಆ್ಯಂಡ್ ಬನ್ನಿ, ನಾನೇನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಅಂತ ಅನ್ನೋದನ್ನ ಕಾರಲ್ಲಿ ಕುತ್ಕೊಂಡು ಮಾತಾಡ್ತೀನಿ. ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಗೈಸ್. ಲೈಕ್ ಲಿಟ್ರಲಿ ಅದು ಒಂದು 5 to 6 months. ಲೈಕ್ ಐ ನೋ ನನಗೂ ತುಂಬ ಜನ ಇನ್ಸ್ಪೈರ್ ಮಾಡಿದ್ದಾರೆ, ಲೈಕ್ ಸ್ಯಾಮ್ ಸಮೀರ್, ಶ್ರವಣ್ ಬ್ರೋ, ಮತ್ತು ಮೇನ್ಲಿ ಸುಚಿತ್ ಗೌಡ್ರು, ಆ್ಯಂಡ್ ಒನ್ ಜಾಯಿಂಟ್ ಕನ್ನಡ, ವಿಕಾಸ್. ಆ್ಯಂಡ್ ವಿಕಾಸ್ ಜೊತೆ ಇವಾಗ ಅವ್ರ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿದ್ದಾರೆ, ಗೌತಮ್. ತುಂಬ ಜನ ಇನ್ಸ್ಪೈರ್ ಮಾಡಿದ್ದಾರೆ. ಲಿಟ್ರಲಿ ಈ ಥರ ಇನ್ಫ್ಲೂಯೆನ್ಸರ್ ಮಧ್ಯೆ ನನಗೊಬ್ಬರು ಹೈಲೈಟ್ ಅನಿಸಿದೆ, ಯಾರು ಗೊತ್ತಾ? ನಮ್ಮ ಗೌಡ್ರು, ಸುಚಿತ್ ಗೌಡ್ರು, ಆ್ಯಂಡ್ ಒನ್ ಜಾಯಿಂಟ್ ಕನ್ನಡ, ಆ್ಯಂಡ್ ವಿಕಾಸ್. ಈ 3 ಜನ ನಾನು. ಆ್ಯಂಡ್ ನಾನು ಇವತ್ತು ಸ್ಟಾರ್ಟ್ ಮಾಡಬೇಕು ಅಂತ ಏನಿರಲಿಲ್ಲ. ಆ್ಯಂಡ್ ನಂಗೆ ಗೊತ್ತಿಲ್ಲ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ. ಇವತ್ತು ಮಾಡಲಿಲ್ಲ ಅಂದರೆ ನಾನು ಮಾಡ್ತೀನೋ ಮುಂದಕ್ಕೆ ಮಾಡಲ್ವ ಅಂತಲೇ ಅನಿಸಿದ್ದಿದ್ದು. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಐ ಡೋಂಟ್ ನೋ ನಾನು ಬೆಳೆಯಲ್ವಾ, ಅಂದರೆ ಇದರಲ್ಲಿ ನಾನು ಸಕ್ಸಸ್ ಆಗ್ತೀನ ಆಗಲ್ವಾ, ಐ ಡೋಂಟ್ ನೋ. ನನ್ನ ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ನಾನೇನು ಮಾಡ್ತಾಯಿದ್ದೀನಿ, ನನ್ನ ಜರ್ನಿನ ನಾನು ತೋರಿಸ್ಕೊಬೇಕು ಅನ್ನೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋವರೆಗೂ ನಾನು ಯೂಟ್ಯೂಬ್ ಮಾಡ್ತೀನಿ. ಸೊ ನಮ್ಮ ಕನ್ನಡ ಜನ ಕೈ ಹಿಡಿತಾರೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಟ್ಯಾಲೆಂಟ್ ಇದ್ದವನು ಇವಾಗ ಯೂಟ್ಯೂಬ್ ಅಂದರೆ ಏನು, ಒಂದು ಟ್ಯಾಲೆಂಟ್, ಒಂದು ಮಾತಲ್ಲಿ ಸೂಪರ್ ಆಗಿರ್ಬೇಕು. ಸೊ ಈ ಎರಡೂ ಇದ್ದರೆ ನಮ್ಮ ಕನ್ನಡ ಜನತೆ ಕೈ ಹಿಡಿತಾರೆ. ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಇದೇ ನನ್ನ ಮೇನ್ ಇನ್ಸ್ಪಿರೇಷನ್. ಮಾಡಿದೆ ಅದು ಯಾಕಂತ ಕಾರಣ ಗೊತ್ತಿಲ್ಲ. ಈಗೊಂದು ಸಣ್ಣ ಪಿಟ್ ಸ್ಟಾಪು. ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ, ಮಧ್ಯಾಹ್ನ ಯಾರೂ ಊಟ ಮಾಡಿರಲಿಲ್ಲ ಗಳು. ಅದಕ್ಕೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಒಂದು ಹೋಟ್ಲಿಗೆ ಬಂದಿದ್ದೀವಿ. ಕೈ ನೀರಕ್ಕೆ ಚೆನ್ನಾಗಿ 3 ಮಸಾಲೆ ದೋಸೆ ಆರ್ಡ್ರ್ ಮಾಡಿಬಿಟ್ಟು ಇವಾಗ ತಿನ್ಕೊಂಡು ಹೊರಡೋಣ. ನೋಡಿ ಪೊಲೀಸು ಹೆಂಗೆ ಬರ್ತಾವನೆ. ಲೋ ಚಪ್ಪಲಿ ಹಾಕು ಬರೋದಲ್ವೇನು? ಯಾಕೆ ಯಾಕೆ ಎಲ್ಲ ಕಂಟೆಂಟ್ ಕೊಡ್ತೀರಲ್ರು. ಮಾದೇಶ್ವರನ್ ಬಿಟ್ಟು ಹೋಯ್ತಾ ಇಲ್ಲ. ಇವನು ಒಬ್ಬ ಧರ್ಮಸ್ಥಳಕ್ಕೆ. ನಾವು ದೋಸೆ ಆರ್ಡ್ರ್ ಮಾಡಿದ್ದೀವಿ. ದೋಸೆ ಬಂದಮೇಲೆ ತಿನ್ಕೊಂಡು ನಾನು ಗಾಡಿ ಓಡಿಸ್ತೀನಿ ಇವಾಗ 150 ಸ್ಪೀಡು. ಏನು ಮಚ್ಚ, ನಾನು ಗಾಡಿ ಓಡಿಸ್ತೀನಿ 150 ಸ್ಪೀಡ್ ತಾನೆ? ಹಾಂ ನಾನು ಇವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಓಡಿಸ್ ಮಚ್ಚ. ಹಾಂ, ಪ್ರೋ ಡ್ರೈವರು ದಿಲೀಪ. ಗೈಸ್ ಸಕಲಾಗಿದೆ, ತಗೋಬೇಕು ಗೈಸ್. ಒಂದಲ್ಲ ಒಂದಿನ ತಾರ್ ಲವರ್ಸ್ ಕಮೆಂಟ್ ಮಾಡಿ ಗೈಸ್. ದೋಸೆ ಬಂದಿದೆ, ಬನ್ನಿ ತಿನ್ನೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಯ್ತು ಗೈಸ್, ಹೆಂಗೈತೆ ಮಚ್ಚ? ಬನ್ನಿ ಹಾಗೆ ಪಲ್ಯ ಹಚ್ಕೊಂಡು ತಿನ್ಕೊಂಡು ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ. ಹೆಂಗಾಯ್ತು? ಹಾಂ ಮಾಡಿಲ್ಲ. ಇಲ್ಲಿ ಮಾಡೋ ತೆಗಿಯೋ, ಮೆಸೇಜ್ ಮಾಡ್ಬೇಕು. ಗೈಸ್ ನಮ್ಮ ಹುಡುಗ ಬಟ್ಟೆ ಚೇಂಜ್ ಮಾಡ್ತಾವನೆ, ಆದ್ರೂ ನಾನು ತೋರ್ಸಲ್ಲ ಆಯ್ತಾ. ಊಟ ಮಾಡ್ಕೊಂಡು ಇವಾಗ ನೋಡ್ತಾ ಇದ್ದೀನಿ. ನೋಡ್ತೀರಾ ಮಚ್ಚ, ಊಟ ಚೆನ್ನಾಗಿತ್ತಾ? ಸೇಮ್ ನಿಮ್ ಮನೇಲಿ ತಿಂದಂಗಿತ್ತು. ಏನ ಅಂದ್ರೆ ಅಷ್ಟು ಕಚ್ಚಡವಾಗಿತ್ತು ಅಂತ ಹೇಳ್ತಿದ್ಯಾ? ಅಮ್ಮ ಇದ್ ನೋಡ್ತಾ ಇದ್ರೆ ದಿನ ಉಣ್ಣಾಕ್ ಬರ್ತಾನಲ್ಲ,
ದಿನ ತಿನ್ನಕ್ ಬರ್ತಾರಲ್ಲ ಅವಾಗ ಹೇಳು, ಅಷ್ಟು ಕಚ್ಚಡವಾಗಿತ್ತು ಅಂತವನೆ. ಊಟ ಒಂಚೂರು ಚೆನ್ನಾಗಿರ್ಲಿಲ್ಲ. ರೈಸ್ ಒಂಚೂರು ಚೆನ್ನಾಗಿರ್ಲಿಲ್ಲ. ದೋಸೆ ಓಕೆ ಗೈಸ್. ಆಮೇಲೆ ನನ್ನ ಫ್ರೆಂಡು ದೋಸೆ ಮೇಲೆ ಒಂದು ರೈಸ್ ಹಾಕ್ಸ್ದ. ರೈಸ್ ಅಲ್ಟಿಮೇಟ್. ಏಯ್ ಮಚಾ, ನೀನ್ ಓಡ್ ಬಂದ್ ಎತ್ಕೊಂಡ್ಬಿಟ್ಟೆ, ಅರ್ಧಕ್ಕೆ ಇದ್ ಮಾಡ್ಕೊಂಡೆ ಕೇಳು. ದೇವ್ರೇನೆ, ಅಲ್ಲ ಕಣೋ, ನೀನ್ ಓಡ್ ಬಂದೋಳೆ ಬಸ್ ಹತ್ಕೊಂಡಂಗೆ ಎತ್ಕೊಂಡ್ಬಿಟ್ಟೆ. ಪಂಚಲಿಂಗೇಶ್ವರ ಬಸ್ ಹತ್ಕೊಂಡಂಗೆ ಎತ್ಕೊಂಡ್ಬಿಟ್ಟೆ. ಅಲ್ಲ ಮಿರರ್ ತೆಗ್ರೆ ಅಲ್ಲಿದ್ರೆ ನುಗ್ಬಿಡುವೆ ನಾನು ವಿಂಡೋದು. ಪಂಚಲಿಂಗೇಶ್ವರ ಬಸ್ ಹತ್ಕೊಂಡಂಗೆ ಎತ್ಕೊಂಡ್ಬಿಟ್ಟು ನಾನು ಬಂದಿದ್ ವಿಡಿಯೋನೇ ಮಾಡ್ಲಿಲ್ಲ ಅಂತ್ಯ. ಏನಪ್ಪ ಹೇಳೋದು ನಿಮ್ಗೆ ಗಾಯ್ಸ್. ನಮ್ ಮಿಲ್ಲಿಂದ ಬಂದಿದ್ದಾನೆ ನೋಡಿ ಗಾಯ್ಸ್. ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಹಾಯ್ ಮಾಡು ಮಚ್ಚಾ, ಯೂಟ್ಯೂಬ್ ಚಾನಲ್. ಏಯ್ ಮಾಡೋ ಮಾಡುವ ನೋಡಿ ಗಾಯ್ಸ್, ಎದ್ರುಕೊತವ್ರೆ. ನಮ್ಮ ಇನ್ನೊಬ್ಬ ಫ್ರೆಂಡ್ ಬಂದ, ನಾವು 3 ಜನ ಮಾತ್ರ ಇದ್ವಿ ನೋಡಿ. ಚಿನ್ನಿ ಈ 4ನೇವನೊಬ್ಬ ಬಂದ ನೋಡಿ. ಇನ್ನೊಬ್ಬನ ವೆಯ್ಟ್ ಮಾಡ್ತಾ ಇದೀವಿ. ಅವನೆಲ್ಲೋ 2 ಗಂಟೆಗೆ ಹೊಟ್ಟವನು. ಇನ್ನೊಬ್ಬ 2 ಗಂಟೆ ಹೊರಟವನು, ಇನ್ನೂ ಬಂದೇ ಇಲ್ಲ ಗೈಸ್. ನಮ್ಮ ಫ್ರೆಂಡು ಕೆಲಸ ಮಾಡಿ ನೋಡಿ 16 Pro Max ತಗೊಂಡವ್ರೆ. ತೋರಿಸ್ತಾನೆ ಇವಾಗ 16 Pro Max ನೋಡಿ ಹೆಂಗವ್ರೆ. ಹುಡುಗಿರು ಚೆನ್ನಾಗವ್ರೆ ಮಚ್ಚ, ಹಾಸನದವ್ರು. ಅದಕ್ಕೆ ಸೆಟ್ಲ್ ಆಗ್ಬಿಟ್ಟವ್ರು ಈಗ ಇಲ್ಲೇನೆ. ನಮ್ಮ ಹುಡುಗರು ಎಲ್ಲ ಹೋಗ್ತಿದ್ದಾರೆ ನೋಡಿ. ಎಲ್ಲಿ ಅಂತಂದರೆ ಸುಲಭ ಶೌಚಾಲಯ. ಎಲ್ಲಿ ಎಲ್ಲ ಅವರು ಗೊತ್ತಿಲ್ಲ ಕಣ. ಇಲ್ಲೇ ಇದ್ದೀನಿ ಅಂತಂದ್ರಲ್ಲ. ಚೇಂಜ್ ಇಸ್ಕೊಂಬ. ಚೇಂಜಾ ಯಾಕೆ? ಹೋಗೋ, ಯಾರಿಗೋ ಕೊಡ್ಬೇಕು. ಹೋಗೋಕೆ ಬನ್ನಿ ಚೇಂಜ್ ಇಸ್ಕೊಂಡು. ಹುಡುಗ ಯಾರಿಗೂ ಏನೋ ಕೊಡ್ಬೇಕಂತೆ. ಬನ್ನಿ ಏನು ನೋಡಿ ಗೈಸ್, ಫ್ರೆಂಡ್ ಅವ್ರು ಬರ್ತಾವೆ ನೋಡಿ. ಹಿಂಗೆ ಬರ್ತಾವೆ ನೋಡಿ. ಏನೋ ದೊಡ್ಡ ಆಸ್ಟ್ರೇಲಿಯಾದಲ್ಲಿ ಕಂಪ್ನಿ ಕೆಲಸಕ್ಕೆ ನೀವೇನಿಲ್ಲಿ. ಇವರೇ ಹೈದರಾಬಾದ್ ನಿಜಾಮನ್ ವಂಶಿಕರು. ಇಲ್ಲಿದ್ದು ಬೇಜಾರಾಯ್ತು ಅಂತ ದುಬೈಲ್ ದಬಾಯಿಸ್ಕೊಂಡು ಸೆಟ್ಲ್ ಆಗ್ಬಿಟ್ಟವ್ರೆ. ಇವ್ರ ಹೆಸರು ಅಬ್ದುಲ್ಲಾ, ರಸತ್ತುಲ್ಲಾ, ಆಯತ್ತುಲ್ಲಾ, ಮೊಹಮ್ಮತ್ತುಲ್ಲಾ, ಪ್ರೊಫೆತ್ತುಲ್ಲಾ, ಛಪ್ಪರ್ ಖಾನ್ ಅಂತ. ಗೈಸ್ ನೋಡಿ ಗೈಸ್, ನಮ್ಮ ಹುಡುಗ ಏನೇನು ತಂದಿದ್ದಾನೆ. ಲವ್ ಯು ಮಚ್ಚ, ಲವ್ ಯು. ನೋಡು, ಏಯ್ ಹಗ್ ಮಾಡು. ನಮ್ಮ ಹುಡುಗ ಆಸ್ಟ್ರೇಲಿಯಾಗ ಹೋಗ್ತಾವನೆ. ಇವಾಗ ಬಂದಾನ ನೋಡಿ ಅವನು ಪಿಂಟೋ. ಸೊ ಬನ್ನಿ, ಇವಾಗ ಹೆಂಗಿದ್ರು 5 ಮೆಂಬರ್ಸ್ ಬಂದ್ವಿ. ಸೊ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಟು ಧರ್ಮಸ್ಥಳ. ಗೈಸ್ ಆಲ್ಮೋಸ್ಟ್ ಧರ್ಮಸ್ಥಳ ಇನ್ನೊಂದು 30 ಕಿಲೋಮೀಟರ್ ಇದೆ. ಕಾಫಿಗೆಲ್ಲ ನಿಲ್ಲಿಸಿದ್ದೀವಿ ನೋಡಿ. ಎಷ್ಟು ಜನ ಬಂದಿದ್ದಾರೆ, ತುಂಬ ಜನ ಇದ್ದಾರೆ ಗೈಸ್. ವೀಕೆಂಡ್ ಅಲ್ವಾ, ಸೊ ಒಂದು ರೌಂಡ್ ಮಲ್ಕೊಬಿಟ್ಟಿದೆ. ಇವಾಗ ಕಾಫಿಗೆ ಎಬ್ಬರಿಸಿದ್ದಾರೆ. ಕಾಫಿ ಕೊಟ್ಕೊಂಡು ಇನ್ನೊಂದು 30 ಕಿಲೋಮೀಟ್ರ್ ಇದೆ ಧರ್ಮಸ್ಥಳ. ಹೋಗಿ ರೂಮ್ ಬುಕ್ ಮಾಡಿ ಮಲ್ಕೊಬಿಡೋದು ಅಷ್ಟೇ. ಮತ್ತೆ ರೂಮ್ ಬುಕ್ ಮಾಡ್ತೀವ ಹೆಂಗೆ? ಮತ್ತೆ ಏನು ಮಾಡೋದು? ರೋಡಲ್ಲಿ ಮಲ್ಕೊಳ್ಳೋದು, ನೋ ರೂಮ್ ಬುಕ್ಕಿಂಗ್. ಮತ್ತೆ ಸೈಡಲ್ಲಿ ಟೆಂಟ್ ಹಾಕ ಮಲ್ಕೊಳ್ಳೋಣ. ಜನ ನೋಡಿ ಗೈಸ್, ಸಿಕ್ಕಾಪಡೆ ಜನ ಇದ್ದಾರೆ. ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ. ಏಯ್ ಕಾಫಿ ಅಂತ ಎತ್ಕೋಗೋ. ನಿನಗೆ ಮಚ್ಚ, ನಾನು ಕುಡಿಯಲ್ಲ. ಏಯ್ ಕುಡಿಯೋ ಮಚ್ಚ, 4 ಕಣ ಹೇಳಿರೋದು. ನಾನು ಕಾಫಿ ಕುಡಿಯಲ್ಲ, ನಮ್ಮ ಅಚ್ಚ ಕಾಫಿ ಕುಡಿತಾವ್ರೆ. ನಮ್ಗೆ ಬೇರೆ ಏನಾದ್ರು ಕೊಡಿಸೋ ಅಂದರೆ ಅವ್ರು ಕೊಡಿಸ್ತಾ ಇಲ್ಲ. ಬಿಡಲ್ಲ, ನಾನು ಹೆದರ್ಕೋಬೇಡ. ಹಾಂ ಇಲ್ಲ, ಹಂಗೆ ಹಿಡ್ಕೊಳಕ್ಕಾಗಲ್ಲ. ಇದು ರೂಲ್ಸು, ಹಿಂಗೆ ಹಿಡ್ಕೋಬೇಕು. ಇದು ರೂಲ್ಸು. ಅಮಿಕ್ಕೊಂಡು ಫಾಲೋ ಮಾಡಬೇಕು. ಒಂದು ಇತ್ತಾಗಬೇಕು ತಾನೆ ಸೆಲ್ಫಿ ಸ್ಟಿಕ್. ಸೆಲ್ಫಿ ಸ್ಟಿಕ್ ಕಾಸಿಲ್ಲ ಕಣ. ಇವಾಗ ಕೊಡಿಸ್ತಾನೆ ಇವನು, ಕಾಫಿ ಕೊಡ್ಸವನೆ. ನಾನು ಹೇಳ್ದೆ ಚೆನ್ನಾಗಿಲ್ಲ, ಇಲ್ಲಿ ಬೇಡ ಕಣ್ರು ಅಂತ, ಆದರೂ ಕೇಳಲಿಲ್ಲ. ಶುಗರ್ ಬೇಕಾ ಅಣ್ಣ? ಇರಲ್ಲೋ, ಶುಗರ್ ಕೊಡಿ ಸರ್. ಹಾಂ ಕೇಳ್ಬಿಟ್ಟು ಹಾಕ್ಸ್ಕೊಡ್ರು. ಯಾಕೋ ಎದುರುಗೋತೀಯ ರೀ ಪ್ರಸಾದ್? ಏನು ನಿನ್ನ ಭಯನಾ? ಕಾಸು ಕೊಡೋಲ್ವಾ? ಎಷ್ಟು ಕೊಟ್ಟೆ ಮಚ್ಚ?
60 ರೂಪಾಯಿ ಕೊಟ್ಟು ಅವನು 4ಕ್ಕೆ ಸೇರಿ ಶುಗರ್ ಹಾಕ್ಸ್ಕೊಳ್ಳೋದು ಬಿಟ್ಬಿಟ್ಟು ಬಂದ್ವಿ ಗೈಸ್. ಧರ್ಮಸ್ಥಳ ಗೈಸ್, ನಾವು ಬಂದ್ವಿ. ದರ್ಶನ ಇವಾಗ ಆಗಲ್ಲ ಅಂತಂದರು, ಸೊ ಮಾರ್ನಿಂಗೇ ದರ್ಶನ. ಸೊ ಇವಾಗ ಹೋಗಿ ಮಲ್ಕೊಂಡು ಬೆಳಗ್ಗೆ ದರ್ಶನ ಮಾಡ್ಕೊಂಡು ನೇತ್ರಾವತಿಲಿ ಮಿಂದೆದ್ದಿ ಪಾಪ ಪುಣ್ಯಗಳನ್ನ ತೊಳ್ಕೊಂಡು ಒಯ್ತಾರದೆ. ಏನು ಮಚ್ಚ ಹೇಳ್ಬೇಡ ಅವನಿಗೆ. ಹರಿಪ್ರಸಾದ್ ಎಲ್ಲೋಗಿದೆ? ಹರಿಪ್ರಸಾದ್ ಅವನು ಅವರು ಸುಲಭ ಶೌಚಾಲಯಕ್ಕೆ ಹೋಗಿದ್ರು. ಸುಲಭವಾಗಿ, ಸುಗುಣವಾಗಿ, ಸಂಪ್ರದಾಯಸ್ಥವಾಗಿ ಹೋಗಿದ್ರಿ. ಮಚ್ಚ ಫುಲ್ ಕರೆಕ್ಟ್ ಆಯ್ತೇನೋ? ಇಂಥದಾದ್ರು ಸ್ಟಾರ್ಟ್ ಮಾಡು. ನೋಡಿ ಗಾಯ್ಸ್, ಐಫೋನ್ ಬಾಯಿ. ಗುಡ್ ನೈಟ್ ಅನ್ನೋ. ಗುಡ್ ನೈಟ್ ಹೇಳೋ. ಗುಡ್ ನೈಟ್ ನೋಡಿ ಗಾಯ್ಸ್, ಅಣ್ಣನ್ ಸ್ಮೈಲು. ಹುಡುಗ ಮಾತಾಡಕ್ ನಾಚ್ಕತಾವನೆ. ಏನ ಹರಿಪ್ರಸಾದ್? ಅವಳೇನ್ ತಿರುಗಿ ನೋಡಿಲ್ಲ ನಿನ್ನ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನೋಡೇ ಇಲ್ಲ ಅವಳು. ನಾನೇನಂತೆ ಗೊತ್ತಾ? ಲೋ ಹುಡುಗನ್ ತಪ್ಕೊಂಡ ಹುಡುಗಿನ ನಿಂತರ ಇದ್ರೆ ಆಗತ್ತೇನೋ. ಗೈಸ್, ಇವ್ನು ಮಾತಾಡ್ತಾ ಇರೋದು ಯಾರ ಬಗ್ಗೆ ಗೊತ್ತಾ? ಇವ್ರ ಬಗ್ಗೆ. ಇರ್ಲಿ ಎದ್ರಕೊಂಬೇಡ, ಅವ್ನು ಹಾಕಲ್ಲ. ಎಡಿಟ್ ಇದೆಲ್ಲ ಎಡಿಟ್. ಅಲ್ಲ ಕಣ, ಇವನೇನಂತ ಗೊತ್ತೇನೋ? ಹೋಗಿ ಹುಡುಗನ್ ತಪ್ಕೊಂಡ, ಹುಡುಗಿನ ಯಾಕೆ ತಪ್ಕೊಳ್ಳಿಲ್ಲ? ಭೇದ ಭಾವ. ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ ಸುಣ್ಣ ಯಾಕೆ ಮಾಡ್ತಾವನೆ ಅಂತ. ಪರ್ಸನಲ್ ಮ್ಯಾಟ್ರು ನಮ್ಗೆ ಯಾಕೆ? ಮೇಕಪ್ ಮಾಡೋದ್ರಲ್ಲಿ ತಪ್ಪೇನೋ? ದಿ ನೆಕ್ಸ್ಟ್ ಡೇ. ಗುಡ್ ಮಾರ್ನಿಂಗ್ ಗೈಸ್. ಇವಾಗ ಎದ್ದಿದ್ದೀನಿ ನೋಡಿ. ಇಲ್ಲೇ ಮಲಗಿದ್ವಿ ನೋಡಿ. ಫುಲ್ ಎಲ್ಲ ಎದ್ದು ಇವಾಗ ರೆಡಿಯಾಗಿ ಹೋಗ್ತಾ ಇದೀವಿ ನೇತ್ರಾವತಿಲಿ. ಮಚ್ಚ ರಾಗ್ ಮಲಗಿದ್ವಲ್ಲ, ಹೆಂಗಿತ್ತು ಮಚ್ಚ? ಅಯ್ಯೋ ದೇವ್ರೇ, ಗೈಸ್ ಇಲ್ಲೇ ಲಿಟ್ರಲಿ ಇಲ್ಲೇ ಮಲಗಿದ್ದು ಗೈಸ್. ಎಲ್ರು ಇಲ್ಲೇ ಮಲ್ಕೊಂಡಿದ್ವಿ. ಇಬ್ರು ಮಾತ್ರ ಕಾರಲ್ಲಿ ಮಲ್ಕೊಂಡಿದ್ರು ಅಷ್ಟೇ. ಮಚ್ಚ ಏನೋ ಮಚ್ಚ ಅಲ್ಲಿ ಮಲ್ಕೊಂಡಿದ್ದಲ್ಲ, ಹೇಗಿತ್ತು ಮಚ್ಚ? ನಾನು ಅಲ್ಲಿ ಮಲಗಿದ್ದೆ, ನಾನು ಕಾರಲ್ಲಿ ಮಲಗಿದ್ದೆ. ಹಲೋ ನನ್ನ ಮಗನೇ, ಎತ್ತ ದಿಕ್ಕ ಮುಚ್ಕೊಂಡ್ ಕಾರು. ಗೈಸ್ ಎಲ್ಲ ಸ್ನಾನ ಮಾಡಿ ರೆಡಿಯಾಗಿ ಪಂಚೆ ಉಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ನೋಡಿ ನಮ್ಮ ಬಾಯ್ಸ್ ಎಲ್ಲ ಹೆಂಗ್ ರೆಡಿ ಆಗಿದ್ದಾರೆ. ಪಾಪ ಪಂಚೆ ಉಡಿಸ್ತಾವ್ರಿ ನೋಡಿ. ಎಲ್ಲ ಸೂಪರ್ ಆಗಿ ರೆಡಿ ಆಗಿದ್ದೀವಿ ನೋಡಿ. ನಮ್ಮ ಹುಡುಗ ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ? ನಾನು ಹಿಂಗೆ ಕಾಣಿಸ್ತದೆ, ಚೆನ್ನಾಗಿ ಕಾಣಿಸ್ತದೆ ಅಂತ. ಸಾದ ಸೀದ ಗಂಡು ಹೈದ, ನಿನ್ನ ನೋಡಿ ಬೆಂಡು ಆದ. ದೇವ್ರ ಮೇಲೆ ಭಕ್ತಿ ಹೆಂಗಿದೆ ನೋಡಿ. ಲೈಕ್ ಎಲ್ಲರೂ ಇಲ್ಲೇ ಮಲಗಿರ್ತಾರೆ. ಎಷ್ಟು ಅಂದರೆ ನಾವು ಅನ್ಕೋಬೋದು ದೇವರು ಅದು ಇದು ಅಂತ, ಬಟ್ ದೇವ್ರ ಮೇಲೆ ಭಕ್ತಿ ಹಾಗೆ ಇರುತ್ತೆ ಗೈಸ್. ಆಲ್ವೇಸ್ ಅವನ ಪಾದಕ್ಕೆ ಹೋಗಬೇಕು ಅಂತಾರಲ್ಲ. ಒನ್ ಆಫ್ ಮೈ ಫೇವ್ರೇಟ್. ಯಾವಾಗಲೂ ನೆನೆಸ್ಕೊಂಡಾಗೆಲ್ಲ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ನೆನೆಸ್ಕೊಂಡಾಗ ಬರಬೇಕು ಅಂದ್ಕೊಂಡ್ರೆ ಬರ್ತಾ ಇರೋದು. ಸೊ ಹಿಯರ್ ವಿ ಆರ್, ಧರ್ಮಸ್ಥಳ ನೋಡಿ. ನಮ್ಮ ಹುಡುಗ ಏನೋ ಟ್ರೈ ಮಾಡ್ದ, ಆಗಲಿಲ್ಲ. ₹1000 ಕೊಟ್ಬಿಟ್ಟು ಹೋಗ್ಬೇಡ, ಬೇಡ 200 ರೂಪಾಯಿ ಕೊಟ್ಬಿಟ್ಟು ಹೋಗೋಣ, ಇಲ್ಲ ಫ್ರೀ ಹೋಗೋಣ. ಹಾಂ ಈ ನಡಿ ಆಚೆಗೆ ಎದುರಂತೆ. ಸೀರಿಯಸ್ಲಿ ಧರ್ಮಸ್ಥಳ ಸಗದ ಮಾಡಿಬಿಟ್ಟಿದಾರಲ್ಲ ಮಚ್ಚ. ಎಷ್ಟು ವರ್ಷ ಆಗಿತ್ತು ಬಂದು? 2 ವರ್ಷ ಆಗಿತ್ತು. 2-3 ವರ್ಷ ಆಗಿತ್ತು ಗೈಸ್ ಬಂದು. ಲೈಕ್ ಇವಾಗ ಹೆಂಗೆ ತಿರುಪತಿಲಿ ಮಾಡಿದಾರೋ ಸೇಮ್ ಹಾಗೆ ಸೂಪರಾಗಿ ಮಾಡಿದ್ದಾರೆ. ಹಾಲು ಇರೋದಕ್ಕೆಲ್ಲ ಹಾಲು ಸಗದ ಮಾಡಿದ್ದಾರೆ ಗೈಸ್, ಸೀರಿಯಸ್ಲಿ. ಹಾಂ ಅದೇ ಅಲ್ಲಿ ಇದ್ದೇ ಹೊಡಿತಾ ಇದೆ. ದೇವಸ್ಥಾನಕ್ಕೆ ಬಂದರೂ ಇದೆ, ನೋಡೋಣ ಗೀಡೋಣ ಅನ್ನೋದಿಲ್ಲ. ಸ್ವಲ್ಪ ತೆಗಿತಾವಲ್ಲ. ಈ ಎಲ್ಲಾ ಗಣಗಳು ಬಂದು ನೆಲೆಸಿದ್ದು ಈ ಪುಣ್ಯ ಮಣ್ಣಿನಲ್ಲಿ.
ಇದಕ್ಕೆ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು ಕಾಂತಾರ. ಒಳ್ಳೆ ದರ್ಶನ ಆಯ್ತು. ದರ್ಶನ ಮಾತ್ರ ಸೂಪರ್ ಆಗೈತು. ಮತ್ತೆ 7 ಗಂಟೆ ಅಷ್ಟೊಳಗೆಲ್ಲ ಲೈನಲ್ಲಿ ನಿಂತ್ಕೊಂಡ್ವಿ. ಅಲ್ಲ 6 ಗಂಟೆ ಅಲ್ಲೇನಾ? 6 ಗಂಟೆಗೆ 6 ಗಂಟೆಗೆ ನಿಂತ್ಕೊಂಡ್ವಿ. 8 o'clock ಎಲ್ಲ ದರ್ಶನ ಆಗುತ್ತೆ. 8 ಗಂಟೆ ಅಷ್ಟೊಳಗೆಲ್ಲ ದರ್ಶನ ಆಗುತ್ತೆ. ಮೊದಲೆಲ್ಲ ಫೆಸಿಲಿಟೀಸ್ ಮಾತ್ರ ಸೂಪರ್ ಆಗಿ ಮಾಡಿದ್ದಾರೆ. ಇವಾಗ ತಿರುಪತಿ ಸಿಸ್ಟಮ್ ಎಲ್ಲ ಅಡಾಪ್ಟ್ ಮಾಡಿದ್ದಾರೆ. ಅಂದ್ರೆ ಫುಲ್ ತಿರುಪತಿ ಸಿಸ್ಟಮ್ ಅಡಾಪ್ಟ್ ಮಾಡಿದ್ದಾರೆ. ರೂಮ್ಗೆಲ್ಲ ಮಾಮೂಲಿ ಕೂಡ ಕೊಟ್ಟು ಆಮೇಲೆ ಬಿಡ್ತಾರಲ್ಲ ಆ ಥರ ಇದೆ. ಬಟ್ ಏನಪ್ಪಾ ಅಂದ್ರೆ ಅಲ್ಲಿ ಫ್ರೀ ಆಗಿ ಕೊಡ್ತಾರೆ, ಇಲ್ಲಿ ದುಡ್ಡು ಕೊಟ್ಟು ತಗೋಬೇಕಷ್ಟೇ. ಚೆನ್ನಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿ ಮಾಡಿದ್ದಾರೆ. ಬಟ್ ಅದೇ ಏನಪ್ಪಾ ಅಂದ್ರೆ ಸ್ವಲ್ಪ ಜಾಸ್ತಿ ನಡಿಬೇಕು. ಮೊದಲಿನ ಸ್ವಲ್ಪ ಜಾಸ್ತಿ ನಡಿಬೇಕು. ಮಿನಿಮಮ್ 2 ಅವರ್. 2 ಅವರ್ ಆಫ್ ಮಾಡೋದನ್ನ ಇದು ಆಫ್ ಮಾಡೋ 15 ಇದು ಮಾಡೋ ವಿಡಿಯೋ ಎಲ್ರಿಗೂ ಹಾಕೋ. ಗೈಸ್ ವೆದರ್ ನೋಡಿ ಗೈಸ್ ಹೆಂಗಿದೆ. ಶಿರ್ಡಿ ಘಾಟು ಆಲ್ಮೋಸ್ಟು ಎಲ್ಲ ಮುಗಿಸ್ಕೊಂಡು ಕುಕ್ಕೆ ಮುಗಿಸ್ಕೊಂಡು ಬಂದ್ವಿ. ಕುಕ್ಕೆಯಲ್ಲಿ ತುಂಬ ರಶ್ ಇತ್ತು. ಸೊ ಅದಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಶಿರ್ಡಿ ಘಾಟಲ್ಲಿ ಹೋಗ್ತಾ ಇದೀವಿ. ವೆದರ್ ನೋಡಿ ಗೈಸ್ ಹೆಂಗೆ. ಇದೆ ರೋಡ್ ಮಾತ್ರ ಅಲ್ಲಿ ಫಾಗ್ ಇದೆ, ಹೆವಿ ಫಾಗ್ ಇದೆ, ಸಾಕಾಗಿದೆ. ಅವರೆಲ್ಲ ಸುಮ್ಮನೆ ಹೊರಗಡೆ ಮಲಗವ್ರೆ. ನಾವು ಜೋಳ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮಗೆ ಜೋಳ ಬೇಕು ಅಂತ ನಿಲ್ಸಿದ್ದೀವಿ. ಅವ್ರಿಗೆ ಜೋಳ ಸೋಡಾ ಎರಡು ತಿನ್ಕೊಂಡು ಮತ್ತೆ ಹೊಡೋದೆ. ಉಗಿರಿ ಅಂಕಲ್, ಅಂಕಲ್ ಉಗಿರಿ ಉಗಿರಿ, ಸರಿಯಾಗಿ ಉಗಿರಿ ಅಂಕಲ್. ನಾವು ವರ್ಷ ಎಲ್ಲ ಹೇಳಿ ಸಾಕಾಯ್ತು, ಇವಾಗ ನೀವಾದ್ರೂ ಹೇಳಿ. ಕುಡಿದ್ಬಿಟ್ಟು ಯಾಕೋ ಅಂಕುತ್ತವ್ರೆ. ಇವಾಗ ಅದೇನು ತೋರಿಸ್ತೆ, ನನ್ನ ತೋರ್ಸ ಬೇಡ ಬೇಡ ಕಣ ಸಾಕಣ. ಶಿವ ಗುರು ಗೈಸ್, ಯಪ್ಪ ಹೆವಿ ಆಗೋಯ್ತು ಗೈಸ್. ಹೇಳ್ಬೋದು ಹೋಗೋಣ. ಏನರಿ ಅವಾಗೆ ಬಾಡು ಬಾ ಅಂತಲ್ಲ, ಬಾರಿ ಇವನು ಇಬ್ಬರ ಎಂಡರ ಮುದ್ದಿನ ಗಂಡ. ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್. ತುಂಬಾ ಸೈಕಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬಾ ಮಳೆ ಬಂತು. ಏನು ಪಂಚಾಯತ್ನ ಓಡದ್ದು ಎಲ್ರೂ. ನಾವು ದರ್ಶನ ಆಗ್ಬಿಡ್ತದೆ, ಲೇಟ್ ಆಯ್ತದೆ ಅಂತ. ಬಟ್ ಪರವಾಗಿಲ್ಲ, 2 ಅವರ್ಗೆ ಆಯ್ತು ದರ್ಶನ, ಚೆನ್ನಾಗಾಯ್ತು. ಅದೊಂದು ಪಾಪು ಸಿಕ್ಕಿತ್ತು. ಪಾಪದ್ ಬಿಟ್ಟಾಕ್ಬಿಟ್ಟು ಫ್ಲಾಗ್ಸ್ಗೆ ಏನಾದ್ರು ಹೇಳು. ಫ್ಲಾಗ್ಸ್ಗೆ ಬಿಟ್ರೆ ಸಬ್ಸ್ಕ್ರೈಬ್ ಮಾಡಿ. ಗೈಸ್ ಆಲ್ಮೋಸ್ಟ್ ಎಲ್ಲರೂ ಹೊರಟರು. ನಾನು, ನಮ್ಮ ಬಾಸು, ಇನ್ನೊಬ್ರು ಬಾಸ್, 3 ಜನ ಹೊರಡ್ತಾ ಇದ್ದೀವಿ. ಫುಲ್ ಸುಸ್ತಾಗ್ಬಿಟ್ಟಿದೆ. ಟ್ರಾಫಿಕ್ ನೋಡಿ ಹೆಂಗಿದೆ, ಫುಲ್ ಟ್ರಾಫಿಕ್ ನೆಲಮಂಗಲ ಟೋಲ್ ಹತ್ರ. ಅದಕ್ಕೆ ಮಲ್ಕೊಂಡಿದ್ದೀನಿ ಅಷ್ಟೇ ಗೈಸ್. ಧರ್ಮಸ್ಥಳ ಟ್ರಿಪ್ಪು ಎಂಡಿಗೆ ಬರ್ತಾ ಇದೆ. ಸೊ ಬೆಂಗಳೂರಿಗೆ ಹೋಗಿ ಸಿಗ್ತೀವಿ. ಎಲ್ಲರೂ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀವಿ ಗೈಸ್. ಬಂದ್ವಿ ಬೆಂಗಳೂರು, ಗಾಡಿ ಪಾರ್ಕ್ ಮಾಡಿ ಮನೆಗೆ ಹೋಗ್ತಾಯಿದ್ದೀವಿ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ, ಹೋಗಿ ಮಲ್ಕೊಳ್ಳೋದಷ್ಟೇ. ಹಾಯ್ ಗಾಯ್ಸ್, ನೆನ್ನೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು, ಮಲ್ಕೊಂಡ್ಬಿಟ್ಟಿದೆ. ಆ್ಯಂಡ್ ವ್ಲಾಗ್ ಎಂಡ್ ಮಾಡೋದು ಕೂಡ ಮರ್ತೋಗ್ಬಿಟ್ಟಿದೆ. ಸೊ ಇದಾಗಿದ್ದು ನಮ್ಮ ಧರ್ಮಸ್ಥಳ ವ್ಲಾಗ್. ಹೋಪ್ ಸೊ ನಿಮ್ಗೆಲ್ರಿಗೂ ನಾನು ಎಂಟರ್ಟೈನ್ ಮಾಡಿದ್ದೀನಿ ಅನ್ಕೊತೀನಿ. ಆ್ಯಂಡ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊತೀನಿ. ಸೊ ಇದೇ ಥರ ವೀಡಿಯೋ ಮುಂದೆ ಬರ್ತಾ ಇರುತ್ತೆ. ಸೊ ಕೀಪ್ ಆನ್ ಸಪೋರ್ಟಿಂಗ್ ನಮ್ಮನ್ನ. ಆ್ಯಂಡ್
ಇದು ಹೇಳ್ತಾ ನಾನು ನಿಮ್ಮ ಮನೆ ಮಗ ಸಚಿನ್ ಗೌಡ್ರು ಸೈನಿಂಗ್ ಆಫ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಡಾ ಬಾಯ್. ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ, ಏಳೇಳು ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.